ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿಜ್ಞಾನ ಲೋಕ ಈಗ ತುಂಬಾನೇ ಮುಂದುವರೆದಿದೆ. ವೈಜ್ಞಾನಿಕವಾಗಿ ಜಗತ್ತು ಮುಂದುವರಿಯುತ್ತಿದ್ದಂತೆ ಕೆಲವೊಂದು ನಂಬಲು ಅಸಾಧ್ಯವಾದ ಸಂಶೋಧನೆಗಳು ನಡೆಯುತ್ತಿವೆ. ಇದೀಗ ಮತ್ತೊಮ್ಮೆ ವಿಜ್ಞಾನ ಜಗತ್ತು ನಂಬಲು ಸಾಧ್ಯವೇ ಇಲ್ಲದ ಕೆಲಸವನ್ನ ಮಾಡಿ ಮುಗಿಸಿದೆ. 13,000 ವರ್ಷಗಳ ಹಿಂದೆ ಭೂಮಿಯಿಂದ ಸಂಪೂರ್ಣವಾಗಿ ನಾಶವಾಗಿದ್ದ ಜೀವಿಯೊಂದನ್ನ ಈಗ ಮತ್ತೊಮ್ಮೆ ಮರುಸೃಷ್ಟಿ ಮಾಡಲಾಗಿದೆ. ಒಂದು ಸಂತತಿ ಸಂಪೂರ್ಣವಾಗಿ ಅವನತಿ ಹೊಂದಿ 10ರಿಂದ 20,000 ವರ್ಷಗಳ ಕಾಲ ಭೂಮಿಯಲ್ಲಿ ಕಾಣಿಸಿಕೊಳ್ಳದೆ ಇದೀಗ ಇದ್ದಕ್ಕಿದ್ದ ಹಾಗೆ ಭೂಮಿಯಲ್ಲಿ ಪ್ರತ್ಯಕ್ಷವಾದ್ರೆ ಹೇಗಾಗುತ್ತೆ ಹೇಳಿ? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯಲ್ಲಿ ಬದುಕಿದ್ದ ಡೈನೋಸಾರ್ಗಳು ಮತ್ತೊಮ್ಮೆ ಭೂಮಿಯಲ್ಲಿ ಕಾಣಿಸಿಕೊಂಡ್ರೆ ಹೇಗಾಗುತ್ತೆ? ಇದೀಗ ವಿಜ್ಞಾನ ಲೋಕ 13,000 ವರ್ಷಗಳ ಹಿಂದೆ ಭೂಮಿಯಲ್ಲಿ ಬದುಕಿದ್ದ ಜೀವಿಯೊಂದನ್ನ ಮತ್ತೊಮ್ಮೆ ಸೃಷ್ಟಿ ಮಾಡಿದೆ. 13,000 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ನಶಿಸಿ ಹೋಗಿದ್ದ ಡಯರ್ ತೋಳಗಳಿಗೆ ವಿಜ್ಞಾನಿಗಳು ಮರು ಜನ್ಮ ನೀಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮಲ್ಲಿ ತುಂಬಾ ಜನ ಗೇಮ್ ಆಫ್ ಥ್ರೋನ್ಸ್ ಎಂಬ ವೆಬ್ ಸೀರೀಸ್ ಅನ್ನ ನೋಡಿರಬಹುದು. ಈ ವೆಬ್ ಸೀರೀಸ್ ನಲ್ಲಿ ಹಿಮಯುಗದ ತೋಳಗಳನ್ನ ತೋರಿಸಿದ್ದಾರೆ. ಆದರೆ ಈ ತೋಳಗಳು ರಿಯಲ್ ತೋಳಗಳಲ್ಲ, ಹಿಮಯುಗದಲ್ಲಿ ಬದುಕಿದ್ದ ತೋಳಗಳು. ಇದೀಗ ರಿಯಲ್ ಆಗಿಯೇ ಈ ತೋಳಗಳನ್ನ ಸೃಷ್ಟಿ ಮಾಡಲಾಗಿದೆ. ಅಷ್ಟಕ್ಕೂ ಏನಿದು ವಿಜ್ಞಾನ ಲೋಕದ ಅಚ್ಚರಿ? ದಶಕದ ಹಿಂದೆ ಭೂಮಿಯಲ್ಲಿ ಸರ್ವನಾಶವಾಗಿದ್ದ ಈ ಜೀವಿಗಳನ್ನ ಈಗ ಮತ್ತೊಮ್ಮೆ ಸೃಷ್ಟಿ ಮಾಡಿದ್ದು ಹೇಗೆ? ಇದಕ್ಕೆ ಅದ್ಯಾವ ಟೆಕ್ನಾಲಜಿಯನ್ನ ಬಳಸಲಾಗಿದೆ? ಮುಂದಿನ ದಿನಗಳಲ್ಲಿ ನಶಿಸಿ ಹೋದ ಸಂತತಿಗಳಿಗೆ ಮತ್ತೆ ಜನ್ಮ ನೀಡೋದಕ್ಕೆ ಸಾಧ್ಯವಿದೆಯಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಈ ಭೂಮಿಯಲ್ಲಿ ಅದೆಷ್ಟೋ ಪ್ರಾಣಿ ಪಕ್ಷಿಗಳು ಬದುಕುತ್ತಿದ್ದಾವೆ. ಅದೆಷ್ಟೋ ಪ್ರಾಣಿ ಪಕ್ಷಿಗಳು ನಶಿಸಿ ಕೂಡ ಹೋಗಿದ್ದಾವೆ. ಕೆಲವೊಂದು ಸಂತತಿಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಡೈನೋಸಾರ್ಗಳು. ಒಂದು ಕಾಲದಲ್ಲಿ ಇಡೀ ಭೂಮಿಯನ್ನ ಆಳ್ತಾ ಇದ್ದ ಡೈನೋಸಾರ್ಗಳನ್ನ ನಾವು ಇವತ್ತು ಕೇವಲ ಸಿನಿಮಾದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಡೈನೋಸಾರ್ಗಳು ಭೂಮಿಯಿಂದ ಕಣ್ಮರೆಯಾಗಿ ಲಕ್ಷಾಂತರ ವರ್ಷಗಳೇ ಆಗಿದೆ. ಇದೇ ರೀತಿ ಪ್ರಾಣಿ ಪ್ರಪಂಚದಲ್ಲಿ ಸಾವಿರಾರು ಸಂತತಿಗಳು ನಾಶವಾಗಿದೆ. ಇನ್ನೂ ಹಲವು ಸಂತತಿಗಳು ಅಳಿವಿನ ಅಂಚಿನಲ್ಲಿದೆ. ಇವುಗಳ ರಕ್ಷಣೆ ಮಾಡೋದಕ್ಕೆ ಹಲವು ಕಾನೂನುಗಳನ್ನ ಕೂಡ ಈಗಿನ ಸರ್ಕಾರಗಳು ಜಾರಿಗೆ ತಂದಿದೆ. ಜಾಗತಿಕ ಮಟ್ಟದಲ್ಲಿ ಕೂಡ ಅಳಿವಿನಂಚಿನಲ್ಲಿರುವ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಹೀಗಿರುವಾಗ 13,000 ವರ್ಷಗಳ ಹಿಂದೆ ನಶಿಸಿ ಹೋದ ಸಂತತಿಗೆ ಮರುಜನ್ಮ ನೀಡೋದು ಅಂದ್ರೆ ಸುಮ್ಮನೆನಾ ಹೇಳಿ? ನಮ್ಮಿಂದ ಇದನ್ನ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ. ಆದರೆ ಅಮೆರಿಕ ಮೂಲದ ಕೊಲೋಸಲ್ ಅನ್ನುವ ಸಂಸ್ಥೆ ಸಾಧ್ಯವಾಗದೇ ಇರೋದನ್ನ ಸಾಧ್ಯವಾಗಿಸಿದೆ. ಈ ಸಂಸ್ಥೆಯ ವಿಜ್ಞಾನಿಗಳು 13,000 ವರ್ಷಗಳ ಹಿಂದೆ ಭೂಮಿಯಲ್ಲಿ ನಶಿಸಿ ಹೋಗಿದ್ದ ಡಯರ್ ತೋಳಗಳನ್ನ DNA ತಂತ್ರಜ್ಞಾನವನ್ನ ಬಳಸಿಕೊಂಡು ಮರುಸೃಷ್ಟಿ ಮಾಡಲಾಗಿದೆ. ಸ್ನೇಹಿತರೆ, ನಾವು ಆರಂಭದಲ್ಲೇ ಹೇಳಿದಂತೆ ಈ ಜೀವಿಗಳು ಹಿಮಯುಗದ ಕಾಲದಲ್ಲಿ ಜೀವಿಸುತ್ತಿದ್ದ ಶಕ್ತಿಶಾಲಿ ಜೀವಿಗಳು. ಈ ತೋಳಗಳು ಅದೆಷ್ಟು ಬಲಿಷ್ಠವಾಗಿದ್ದವು ಅಂದ್ರೆ, ಕಾಡು ಕೋಣ ಕುದುರೆಗಳನ್ನ ಕೂಡ ಇವುಗಳು ಬೇಟೆಯಾಡುತ್ತಿದ್ದವಂತೆ. ಈ ಬೇಟೆಗೆ ಅವುಗಳ ದವಡೆಗಳು ಹೆಲ್ಪ್ ಮಾಡ್ತಾ ಇದ್ದವು. ದೊಡ್ಡ ದವಡೆ ಇರುವ ಕಾರಣಕ್ಕಾಗಿಯೇ ಇವುಗಳನ್ನ ಡಯರ್ ತೋಳಗಳು ಅಂತ ಕರೀತಾರೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಈ ಡಯರ್ ತೋಳಗಳು ಅಂದಿನ ಕಾಲದಲ್ಲಿ ಡೆಡ್ಲಿ ಡೇಂಜರಸ್ ಕ್ರೂರ ಪ್ರಾಣಿಗಳಾಗಿದ್ದವು. ಇಂತಹ ಕ್ರೂರ ಪ್ರಾಣಿಗಳಿಗೆ ಇದೀಗ 13,000 ವರ್ಷಗಳ ಬಳಿಕ ಮರುಜೀವ ನೀಡಲಾಗಿದೆ. ಹಳೆಯ DNA ಬಳಸಿಕೊಂಡು ಕ್ಲೋನಿಂಗ್ ಹಾಗೂ ಜೀನ್ ಎಡಿಟಿಂಗ್ ಟೆಕ್ನಿಕ್ ಅನ್ನ ಬಳಸಿ ಇಲ್ಲಿ ಡಯರ್ ತೋಳಗಳಿಗೆ ಜನ್ಮ ನೀಡಲಾಗಿದೆ. ಅಂದಹಾಗೆ ಸದ್ಯದ ಮಟ್ಟಿಗೆ 3 ತೋಳಗಳು ಸೃಷ್ಟಿಯಾಗಿದ್ದಾವೆ. ಈ 3 ತೋಳಗಳು 35 kg ತೂಕವನ್ನ ಹೊಂದಿ ಆರೋಗ್ಯವಾಗಿದ್ದಾವೆ. 3 ಮರಿಗಳ ಪೈಕಿ 2 ಗಂಡು ತೋಳಗಳಾಗಿದ್ದು 1 ಹೆಣ್ಣು ತೋಳವಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಈ 3 ತೋಳಗಳಿಗೆ ಕೂಡ ಹೆಸರನ್ನ ಇಡಲಾಗಿದೆ. ಗಂಡು ತೋಳಗಳ ಹೆಸರು ರೆಮೂಸ್ ಮತ್ತು ರೊಮುಲುಸ್. ಇವುಗಳು ಅವಳಿ ಜವಳಿ ತೋಳಗಳು. ಹೆಣ್ಣು ತೋಳದ ಹೆಸರು ಕಲೀಸಿ. ಗೊತ್ತಿರಲೇಬೇಕಾದ ಸಂಗತಿ ಅಂದ್ರೆ, ಈ 3 ಹೆಸರುಗಳನ್ನ ಕೂಡ ಗೇಮ್ ಆಫ್ ಥ್ರೋನ್ಸ್ ನಿಂದಲೇ ತೆಗೆಯಲಾಗಿದೆ. ಅದರಲ್ಲಿದ್ದ ತೋಳಗಳ ಪಾತ್ರದ ಹೆಸರನ್ನೇ ಇಲ್ಲಿ ಕೂಡ ಇಡಲಾಗಿದೆ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಇಂತಹ ವಿಶೇಷ ಸಂಶೋಧನೆಗಳನ್ನ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನ ಗೌಪ್ಯವಾಗಿ ಇಡಲಾಗುತ್ತೆ. ಇಲ್ಲೂ ಕೂಡ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲಾಗಿದೆ. ಕಳೆದ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲೇ ಗಂಡು ತೋಳಗಳು ಜನಿಸಿದ್ದರು. ಅವುಗಳನ್ನ ಪ್ರಪಂಚದ ಮುಂದೆ ತಂದಿರಲಿಲ್ಲ. ಇನ್ನು ಹೆಣ್ಣು ತೋಳ ಈ ವರ್ಷದ ಜನವರಿ ತಿಂಗಳಲ್ಲಿ ಜನ್ಮ ಪಡೆದಿತ್ತು. ಇದೀಗ ಹಲವು ತಿಂಗಳುಗಳ ಬಳಿಕ ಇವುಗಳ ಬಗ್ಗೆ ಜಗತ್ತಿಗೆ ಮಾಹಿತಿ ನೀಡಲಾಗಿದೆ. ಇವುಗಳ ಬೆಳವಣಿಗೆ ಸಂಪೂರ್ಣವಾಗಿ ಆಗಿದೆ. 13 ವರ್ಷದ ಹಿಂದಿನ ಡಯರ್ ತೋಳಗಳಿಗೆ ಇವು ಹೋಲಿಕೆ ಆಗ್ತಾ ಇದೆ ಅನ್ನೋದು ಕನ್ಫರ್ಮ್ ಆದ ನಂತರವೇ
ಇವುಗಳ ಮರುಸೃಷ್ಟಿಯ ಮಾಹಿತಿಯನ್ನ ಜಗತ್ತಿಗೆ ನೀಡಲಾಗಿದೆ. ಇದರ ಜೊತೆ ಮರುಜನ್ಮದ ಹಿಂದಿನ ಪಿನ್ ಟು ಪಿನ್ ಮಾಹಿತಿಯನ್ನ ಕೂಡ ಆ ಸಂಸ್ಥೆ ಹಂಚಿಕೊಂಡಿದೆ. ಮೊದಲು ಈ ಸಂಸ್ಥೆ 12 ವರ್ಷಗಳ ಹಿಂದಿನ ಒಂದು ಪಳೆಯುಳಿಕೆಯನ್ನ ಬಳಸಿಕೊಳ್ಳುತ್ತೆ. ಆ ಪಳೆಯುಳಿಕೆಯಿಂದ DNA ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಇದೇ DNA ಇಂದ ಈಗ ಹೊಸ ಜೀವಗಳನ್ನ ಸೃಷ್ಟಿ ಮಾಡಲಾಗಿದೆ. ಇಲ್ಲಿ DNA ಸ್ಯಾಂಪಲ್ಗಳನ್ನ ರೀಜನರೇಟ್ ಮಾಡಲಾಗಿತ್ತು. ಇಲ್ಲಿ DNA ಸ್ಯಾಂಪಲ್ಗಳನ್ನ ರೀಜನರೇಟ್ ಮಾಡೋದಕ್ಕೆ ನಾಯಿಯ ಅಂಡಾಶಯದ ಒಳಗಿರುವ ಮೊಟ್ಟೆಗಳನ್ನ ಹಾಗೂ ಈಗಿನ ಕಾಲದ ಕಂದು ಬಣ್ಣದ ತೋಳಗಳನ್ನ ಉಪಯೋಗ ಮಾಡಲಾಗಿತ್ತು. ನಾಯಿಯ ಅಂಡಾಶಯದೊಳಗಿರುವ ಮೊಟ್ಟೆಯಲ್ಲಿ ಡಯರ್ ತೋಳದ ಜೀನೋಮ್ ಅನ್ನ ಬೆಳೆಸಲಾಗುತ್ತೆ. ಮುಂದೆ ನಾಯಿಯ ದೇಹದಲ್ಲೇ ಈ ಜೀವಿಗಳನ್ನ ಬೆಳೆಸಲಾಗಿತ್ತು. ಇಲ್ಲಿ ಜೆನೆಟಿಕ್ ಟೆಕ್ನಾಲಜಿ ಕೂಡ ಬಳಸಿಕೊಳ್ಳಲಾಗಿದೆ. ಮೊದಲು ಡಯರ್ ತೋಳದ ಜೀನೋಮ್ ಅನ್ನ ತೆಗೆದು ನಂತರ ಈಗಿನ ಕಂದು ಬಣ್ಣದ ತೋಳದ ಜೀನೋಮ್ ತೆಗೆದು ಅವುಗಳೆರಡನ್ನ ಕಂಪೇರ್ ಮಾಡಲಾಗುತ್ತೆ. ಈ ಅಧ್ಯಯನದ ನಂತರ ನಾಯಿಯನ್ನ ಸರೋಗೇಟ್ ಮದರ್ ರೀತಿ ಬಳಸಿಕೊಳ್ಳಲಾಗುತ್ತೆ. ಹೀಗಾಗಿ ನಾಯಿಯ ಹೊಟ್ಟೆಯಲ್ಲೇ ಈ ಡಯರ್ ತೋಳಗಳು ಬೆಳೆಯುತ್ತವೆ. ಇದೆಲ್ಲ ಇರಲಿ, ಇಲ್ಲಿ ಜೀನೋಮ್ ಎಡಿಟಿಂಗ್ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಈಗ ಬದುಕಿರುವ ತೋಳದಲ್ಲಿ ಯಾವೆಲ್ಲ ಫೀಚರ್ ಇದೆಯೋ ಅನ್ನೋದನ್ನ ಅಧ್ಯಯನ ಮಾಡಿ ನಂತರ ಹಿಂದೆ ಬದುಕಿದ ಡಯರ್ ತೋಳದ ಬಗ್ಗೆ ಅಧ್ಯಯನ ಮಾಡಿ ಯಾವೆಲ್ಲ ಫೀಚರ್ಗಳು ಮಿಸ್ ಆಗಿದೆಯೋ ಅವುಗಳನ್ನು ಗ್ರೇ ತೋಳಗಳಿಗೆ ಆ್ಯಡ್ ಮಾಡಲಾಗುತ್ತೆ. ಇದು ಅರ್ಥ ಆದರೆ ನಿಮಗೆ ಡಯರ್ ತೋಳಗಳು ಮರುಜನ್ಮ ಪಡೆದಿದ್ದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ತುಂಬಾನೇ ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಡಯರ್ ತೋಳಗಳನ್ನು ರೀಜನರೇಟ್ ಮಾಡಿದ್ದಲ್ಲ, ಬದಲಾಗಿ ಗ್ರೇ ತೋಳಗಳಿಗೆ ಡಯರ್ ತೋಳದ ರೂಪ ಕೊಡಲಾಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈಗಿನ ತೋಳಗಳನ್ನು ಡಯರ್ ತೋಳವಾಗಿ ಮಾಡಿಫೈ ಮಾಡಲಾಗಿದೆ ಅಷ್ಟೇ. ಇಲ್ಲಿ ಈಗಿನ ಕಾಲದ ತೋಳಗಳ ಜೀನೋಮ್ ಅನ್ನ ಹಿಂದಿನ ಕಾಲದ ಡಯರ್ ತೋಳಗಳ ಜೀನೋಮ್ ಆಗಿ ಬದಲಾವಣೆ ಮಾಡಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ಜೀನ್ ಅನ್ನ ಎಡಿಟ್ ಮಾಡಲಾಗಿದೆ. ನಾವು ಯಾವ ರೀತಿ ಒಂದು ಸಿನಿಮಾ ಮಾಡಬೇಕಾದ್ರೆ ಅಥವಾ ಬೇರೆ ಏನಾದರೂ ಸೃಷ್ಟಿ ಮಾಡಬೇಕಾದ್ರೆ ನಮ್ಗೆ ಬೇಕಾದ ಹಾಗೆ ಎಡಿಟ್ ಮಾಡುತ್ತೇವೆಯೋ ಅದೇ ರೀತಿ ಇಲ್ಲಿ ಜೀನ್ ಅನ್ನ ಎಡಿಟ್ ಮಾಡಲಾಗಿದೆ. ನಿಮಗೆ ಇದನ್ನ ಕೇಳಿದಾಗ ತುಂಬಾ ಸಿಂಪಲ್ ಅಂತ ಅನ್ಸಿರಬಹುದು, ಆದರೆ ಇದು ನೀವು ಅಂದುಕೊಂಡಷ್ಟು ಸಿಂಪಲ್ ಆಗಿ ಇಲ್ಲ. ಹಾಗೊಂದು ವೇಳೆ ಸಿಂಪಲ್ ಆಗಿದ್ರೆ ಇಲ್ಲಿವರೆಗೆ ನಶಿಸಿ ಹೋದ ಎಲ್ಲಾ ಜೀವಿಗಳನ್ನ ಮರುಸೃಷ್ಟಿ ಮಾಡ್ತಾ ಇದ್ರು. ಜೀನ್ ಸೀಕ್ವೆನ್ಸ್ಗಳನ್ನ ಬದಲಾವಣೆ ಮಾಡೋದಕ್ಕೆ ತುಂಬಾನೇ ಕಷ್ಟ ಇದೆ. ಆದರೆ ಇಲ್ಲಿ ಡಯರ್ ತೋಳ ಹಾಗೂ ಈಗ ಬದುಕಿರುವ ತೋಳಗಳ ಜೀನ್ಗಳು ತುಂಬಾ ಮಟ್ಟಿಗೆ ಹೋಲಿಕೆ ಆಗ್ತಾ ಇದ್ದಿದ್ರಿಂದ ಡಯರ್ ತೋಳಗಳನ್ನ ಬೇಗನೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗಿದೆ. ಮಂಗನಿಂದ ಯಾವ ರೀತಿ ಮಾನವ ಆದ್ನೋ ಅದೇ ರೀತಿ ಈ ಡಯರ್ ತೋಳಗಳು ಮುಂದೆ ಹೋಗ್ತಾ ಈಗಿನ ತೋಳಗಳಾಗಿವೆ ಅಂದ್ರೂ ತಪ್ಪಾಗೋದಿಲ್ಲ. ಅಂದಹಾಗೆ ಇವುಗಳು 13,000 ವರ್ಷಗಳ ಹಿಂದೆ ಅಮೆರಿಕ ಭಾಗದಲ್ಲಿ ಜೀವಿಸುತ್ತಿದ್ದ ಜೀವಿಗಳು. ಹಿಮಯುಗ ಕಳೆದು ಹೊಸ ಯುಗ ಶುರುವಾಗುತ್ತಿದ್ದಂತೆ ಆ ವಾತಾವರಣದಲ್ಲಿ ಬದುಕೋದಕ್ಕೆ ಸಾಧ್ಯವಾಗದೆ ಡಯರ್ ತೋಳಗಳು ನಿಧಾನವಾಗಿ ಭೂಮಿಯಿಂದ ಕಣ್ಮರೆಯಾಗುತ್ತಾ ಹೋಗುತ್ತವೆ. ಡಯರ್ ತೋಳಗಳು ಬಿಳಿ ಬಣ್ಣದಲ್ಲಿ ಇರ್ತಾ ಇದ್ವು, ಈಗಿನ ತೋಳಗಳು ಗ್ರೇ ಬಣ್ಣದಲ್ಲಿ ಇದ್ದಾವೆ. ಈಗ ಇರೋದು ಪರಿವರ್ತನೆಯಾದ ತೋಳಗಳ ಸಂತತಿ. ಅರೆ, ನಾವು ಕೂಡ ಈ ಬಿಳಿ ತೋಳಗಳನ್ನ ನೋಡಿದ್ದೇವೆ. ಇದೇ ರೀತಿಯಾಗಿರುವ ತೋಳಗಳು ಹಿಮಚ್ಛಾದಿತ ಪ್ರದೇಶಗಳಲ್ಲಿ ಓಡಾಡುತ್ತವಲ್ಲ ಅಂತ ನೀವು ಕೇಳಬಹುದು. ಇವುಗಳು ಡಯರ್ ತೋಳಗಳಲ್ಲ, ಬದಲಾಗಿ ಇವುಗಳನ್ನ ಹಸ್ಕಿ ನಾಯಿಗಳು ಅಂತ ಕರೀತಾರೆ. ಈಗಲೂ ಕೂಡ ಹಿಮಚ್ಛಾದಿತ ಪ್ರದೇಶದಲ್ಲಿ ಇವುಗಳನ್ನ ಸಾರಿಗೆಯ ರೂಪದಲ್ಲಿ ಬಳಸಲಾಗುತ್ತೆ. ತೋಳಗಳು ಹಸ್ಕಿ ನಾಯಿಗಳಿಗಿಂತ ಸ್ವಲ್ಪ ದೊಡ್ಡದಿರುತ್ತವೆ. ಇನ್ನು ಡಯರ್ ತೋಳಗಳ ಎತ್ತರ 7 ಅಡಿಗಳವರೆಗೆ ಇರುತ್ತೆ ಅಂದರೆ ನೀವು ನಂಬಲೇಬೇಕು. ಅದೇನೇ ಇರಲಿ, ಈಗ ವಿಜ್ಞಾನ ಜಗತ್ತು ತುಂಬಾನೇ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾಗಳಲ್ಲಿ ತೋರಿಸುವ ರೀತಿಯೇ ಜುರಾಸಿಕ್ ಪಾರ್ಕ್ ಸೃಷ್ಟಿಯಾದರೂ ಅಚ್ಚರಿ ಇಲ್ಲ. ಕೆಲವು ವಿಜ್ಞಾನ ಸಂಸ್ಥೆಗಳು ಅದರ ಹಿಂದೆ ಕೂಡ ಬಿದ್ದಿವೆ. ನಿಮ್ಮ ಪ್ರಕಾರ ಈ ರೀತಿ ನಶಿಸಿ ಹೋದ ಯಾವ ಪ್ರಾಣಿಯನ್ನ ಮರುಸೃಷ್ಟಿ ಮಾಡಬೇಕು? ಕಾಮೆಂಟ್ ಮಾಡಿ.